ನಮಸ್ಕಾರ ಎಲ್ರಿಗೂ ಕೂಡ. ಇವತ್ತೊಂದು ಅದ್ಭುತವಾದ ಒಂದು ಜಾಗಕ್ಕೆ ನಿಮಗೆ ಕರ್ಕೊಬಂದಿನಿ. ಈ ಜಾಗ ವಿಶೇಷತೆ ಏನಪ್ಪ ಅಂತಂದರೆ ಇದ್ರದ್ದು ಒಳ್ಳೆಯ ಅದ್ಭುತವಾದ ಸಿದ್ಧಾರೂಢ ಅವರ ಒಂದು ಉಪನಾರ್ಯ ಮಠ ಅಂತ ಅಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿರೋ ಅಂಥದ್ದು. ಇದು ಯಾವುದೋ ಬೀರನಕೆರೆ ಅಂತ ಅಂದ್ಬಿಟ್ಟು ಒಂದು ಜಾಗದಲ್ಲಿ ಇದೊಂದು ಮಠದ್ದು ವಾತಾವರಣ ಇದೆ. ಇಲ್ಲಿ ಅದ್ಭುತ ಯಾಕೆ ಅಂತಂದರೆ 7 ಗುಡ್ಡಗಳ ಸಮಾಗಮನ ಅಂತ ಹೇಳ್ಬೋದು. ಈ ಜಾಗದಲ್ಲಿ 7 ಗುಡ್ಡಗಳಿದ್ದಾವೆ. ಇಲ್ಲೆಲ್ಲ ಲೆಕ್ಕ ಹಾಕಿ ಬಂದರೆ 7 ಗುಡ್ಡ. ಇದ್ರ ವಾತಾವರಣ ಹೆಂಗಿದೆ ಅಂತಂದರೆ ಅದನ್ನು ನಿಮಗೆ ವ್ಯೂ ಮುಖಾಂತರ ತೋರಿಸ್ತೀನಿ ನೋಡಿ. ವಾತಾವರಣ ಯಾವ ಥರ ಇದೆ ಅಂತಂದ್ರೆ ಅದ್ಭುತ. ಈ ಜಾಗದಲ್ಲಿ ನಮಗೆ ಒಂದು ಜ್ಞಾನಾರ್ಜನೆ ಅನ್ನೋದೊಂದು ಅದ್ಭುತವಾದ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ನಮ್ಮ ನಾವು ಬಿಸ್ನೆಸ್ ಏನು ಮಾಡ್ತೀವಿ ಆ ಬಿಸ್ನೆಸ್ನ ಹೊರಗಡೆ ಎಲ್ಲ ತಲೂ ಸಿಗುತ್ತೆ. ದುಡ್ಡು ಕೊಡ್ತಾರೆ, ಸಂಬಳ ಕೊಡ್ತಾರೆ, ಏನೋ ಒಂದು ನಮ್ಮ ಲೈಫ್ ಸ್ಟೈಲು ಒಂಥರ ವಿಚಿತ್ರವಾಗಿರುತ್ತೆ. ಆದರೆ ಇಲ್ಲಿ ಹೆಂಗೆ ಅಂತಂದರೆ ನಾವು ಈ ಒಂದು ನನ್ನ ಕಾಲೇಜಲ್ಲಿ ಏನು ಕಲ್ತನ ಇಲ್ವೋ ಗೊತ್ತಿಲ್ಲ, ಈ ಜಾಗಕ್ಕೆ ಬಂದಮೇಲೆ ಅದ್ಭುತವಾಗಿರೋ ಅಂಥ ಒಂದು ಜ್ಞಾನಾರ್ಜನೆ ಪಡ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ನೆನ್ನೆ ಒಂದು 10th ಫೇಲ್ ಅನ್ನೋದೊಂದು ಫಿಲಮ್ ಹಾಕಿದ್ರು, ಅದ್ಭುತ. ಅದ್ರ ಬಗ್ಗೆ ವರ್ಣಿಸೋಕ್ಕೆ ಜಾಗನೇ ಇಲ್ಲ. ಈ ಜಾಗದಲ್ಲಿ ನಾನು 3 ವರ್ಷದ ಹಿಂದೆ ಕೇಳಿದ್ರು, ನಮ್ಮ ಬೂಟ್ ಕ್ಯಾಂಪು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಹೇಳಿದ್ರು ಈ ಜಾಗದಲ್ಲಿ ಏನಾದ್ರು ಒಂದು ಪಾಸಿಟಿವ್ ವೈಬ್ಸ್ ನಾವೇನಾದ್ರು ಒಂದು ಸಂಕಲ್ಪ ಮಾಡ್ಕೊಂಡು ಹೋದರೆ 100% ಸಕ್ಸಸ್ ಆಗುತ್ತೆ ಅಂತ. ಸಕ್ಸಸ್ ಆಗಿರೋ ವೀಡಿಯೋಸು ಇದ್ದಾವೆ. ಯಾಕೆಂದ್ರೆ 3 ವರ್ಷದ ಹಿಂದೆ ಮಾತಾಡ್ರ ಅಂತ ಆ ಜಾಗನ ನಿಮಗೆ ತೋರಿಸೋ ಅಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಪ್ರತಿಯೊಂದು ಜಾಗನೂ ಕೂಡ ಈ ಜಾಗ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು. ಸರಿ, ನಿಮಗೆ ತೋರಿಸ್ತಾರ ಅಂಥ ವಾತಾವರಣ ನೋಡಿ ಹೆಂಗಿದೆ ಅಂದರೆ ಈ ಜಾಗದಲ್ಲಿ ಇರೋ ಅಂಥದ್ದು ಇದು. ಸುತ್ತಮುತ್ತ ವಾತಾವರಣ ನೋಡ್ರೆ ಖುಷಿ ಆಗುತ್ತೆ. ಎಲ್ಲ ಮೋದಿಕೇರ್ ಕಾರ್ಗಳೇ. ನೋಡ್ರಿ, ಈ ಥರದ ಬೇರೆ ಕಂಪ್ನಿಗಳು ಕಾರ್ ಹತ್ತೋ ತೋರಿಸ್ಲಿ ನೋಡ್ತೀನಿ. ಎಲ್ಲ 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 ಹೇಳ್ಬೇಕು. ಹಾಂ, ನಿಂಕಳಿ ನಮ್ದು ಎಲ್ಲದಕ್ಕಿಂತ ದೊಡ್ಡದೈತೆ. ವಿಡಿಯೋ ಮಾಡ್ತಾಯಿನಿ, ಅದ್ರ ಬಗ್ಗೆ ಮಾತಾಡಿ. ಎದ್ರ ಬಗ್ಗೆ? ನಿಮ್ಮ ಮೋದಿಕೇರ್ ಬಗ್ಗೆ. ಯಾವಾಗ ಅಚೀವ್ಮೆಂಟ್ ಆಗಿದ್ದು ಕಾರು? ಎಷ್ಟು ದಿನ ಆಗಿದೆ ತಗೊಂಡು? ಸರ್, ನೆಕ್ಸ್ಟ್ ಮಂತ್ ಬಂದರೆ 1 ವರ್ಷ ಆಗುತ್ತೆ. 1 ವರ್ಷ ಆಗುತ್ತೆ. ಇದು ನಮ್ಮ ತಾಯಿಯವರ ಕನಸು, ನಮ್ಮ ತಾಯಿದು, ನಂದಲ್ಲ. ಇದು ನಂದು ಈ ವರ್ಷ ಬರುತ್ತೆ ಸರ್. ಅಲ್ಲ ಸರ್, ಯಾಕೆಂದರೆ ಕೆಲವು ಕಂಪ್ನಿಗಳಲ್ಲಿ ನನಗೆ ನಾನು ನೋಡಿರೋ ಮಟ್ಟಿಗೆ ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂತಂದರೆ ನೀವು ಮೋದಿಕೇರ್ ಸ್ಕ್ಯಾಮು, ನಿಮ್ಮ ಮೋದಿಕೇರ್ಗೆ ಗ್ಯಾಮ್ಲಿಂಗು. ಯಾಕೆ ನಾನು ಅನುಭವ, ನಾನು ಹೊರಗಡೆ ಏನಿಲ್ಲ ಸರ್, ಇಲ್ಲಿ ಕರ್ಕೊಂಬರ್ರಿ ಸರ್, ಅವ್ರಿಗೆ ಗೊತ್ತಾಗುತ್ತೆ. ನಾವು ಇಲ್ಲಿ ಬಂದ್ಮೇಲೆ ತಾನೇ ಗೊತ್ತಾಗಿದ್ದು ನಮ್ಗೆ. ಸರ್, ಇಲ್ಲಿಗೆ ನೀವು ಫಸ್ಟಿಗೆ ಇಲ್ಲಿಂದಲೇ ಶುರು ಮಾಡಿದ್ದು ಜರ್ನಿಯ? ನಾವ? ಹಾಂ, ನಾನೀಗ 3 ವರ್ಷ ಸರ್. 3ನೇ ವರ್ಷದಿಂದ ಫಸ್ಟು ಇಲ್ಲೇ ಶುರು ಮಾಡಿದೆ ಜರ್ನಿ ಬೂಟ್ ಕ್ಯಾಂಪ್. ಯಲ್ಲಾಪುರದಲ್ಲಿ ಶುರು ಮಾಡಿದ್ದು. ಸಂಕಲ್ಪ ಮಾಡಿದ್ರೆ ನೀವು ಕಾರ್ ತಗೋಬೇಕು ಅಂತ? ಹೌದು ಸರ್, ಕಾರ್ ತಗೋಬೇಕು, ಮನೆ ಮಾಡ್ತೀವಿ, ಎಲ್ಲ ಮೋದಿಕೇರ್ದೇ ಮಾಡ್ಬೇಕಂತ ಸರ್. ಯಾಕಂದ್ರೆ ಅಲ್ಲಿ ಗೆದ್ದರ್ನ ನೋಡ್ತೀವಿ ಸರ್, ಸೋತರ್ನ ನೋಡಂಗಿಲ್ಲ. ನೋಡಿದ್ದು ಸಂತೋಷ್ ಶೆಟ್ಟಿ ಸರ್ನ, ರಾಘವ್ ಸರ್ನ ನೋಡಿದೆ ಸರ್. ಸರ್, ಖುಷಿ ಆಯ್ತಾ? ಕಾರ್ ತಗೊಂಡು ಎಷ್ಟು 1 ವರ್ಷ ಆಯಿತು ಅಂತ ಹೇಳಿದ್ರಿ ಅಲ್ವಾ? ತಿಂಗಳು 1 ವರ್ಷ ಆಗುತ್ತೆ ಸರ್. 1 ವರ್ಷ. ಹಾಂ ಸರಿ, ಅವ್ರ ಬಾಡಿ ಮೇಲೂ ಕೂಡ ಮೋದಿಕೇರ್ ಅಂತ ಇದೆ ನೋಡಿ, ಎಷ್ಟು ಕಣದಲ್ಲೂ ಮೋದಿಕೇರ್. ಬ್ಲಡ್ಡಲ್ಲಿ ಮೋದಿಕೇರ್ ಇದೆ. ಹಾಂ. ಸರ್, ನಿಮ್ಗೆ ಖುಷಿ ಅಲ್ಲ ಟಾಟಾ ಪಂಚ್ ಕಾರು? ಹೌದು ಸರ್, ನಮ್ಗೆ ಬೇಕು. ಯಾಕಂದರೆ ನಾವು ನಮ್ಮ ಜೊತೆ ನಾವು ವಸ್ತುಗಳು ಉಪಯೋಗಿಸಂತ ಇನ್ನೊಬ್ರಿಗೆ ಹೇಳಿ ನಾವು ಬೇರೆ ಕಂಪ್ನಿ ತಗೊಳಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಸ್ವದೇಶಿ ಕಂಪ್ನಿ, ನಮ್ಮ ದೇಶಕ್ಕೆ ಏನಾದ್ರು ಆಪತ್ತು ಬಂದರೆ ಫಸ್ಟ್ ಫಂಡ್ ಹಾಕೋದೇ ಮೋದಿಕೇರ್. ಟಾಟಾ ಕಂಪನಿ. ಹಾಂ, ಟಾಟಾ ಕಂಪನಿ ಕಾರ್ ಕರೆಕ್ಟ್. ಹಾಂ, ಟಾಟಾ ಪಂಚ್. ಹಾಂ, ಸ್ವದೇಶಿ ಕಾರು ಓಕೆ. ಸ್ವದೇಶಿ ಕಂಪನಿನೂ ಬಳಸಿ ಅನ್ನೋದು ನೀವು ಮಾಹಿತಿ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸ್ನೇಹಿತರೆ. ಹಾಂ, ನಮ್ಮ ಬಾನಟ್ ಮೇಲೆ ದೊಡ್ಡದಾಗಿ ಯಾರೂ ಹಾಕ್ಸಿಲ್ಲ, ಆ ಥರ ನಾನು ಹಾಕ್ಸಿದ್ದೀನಿ. ಇದೆಯಾ? ಹೌದು ಸರ್. ನೋಡು ಅದೊಂದು. ಹಾಂ ನೋಡಿ, ಇಲ್ಲಿ ಇದು ಬರ್ಬೇಕು. ಆ್ಯಕ್ಚುಲಿ ನೋಡ್ಬೇಕು ಅಂತಂದ್ರೆ ನೀವು ಕೆಳಗಡೆ ಮೇಲ್ಗಡೆ ಇಲ್ಲಿ ನೋಡಿ, ಇದು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ಮೋದಿಕೇರ್ ಅನ್ನೋದು ಗೋಲ್ಡ್ ಅಂತ ಅದ್ಭುತವಾಗಿ ಬರ್ತಾರೆ ನೋಡಿ. ಎದುರುಗಡೆಯಲ್ಲೇ ಹಾಕಿದ್ದಾರೆ. ಇವತ್ತೇಳಿ ಮೋದಿಕೇರ್ ಆಗಲ್ಲ, ಸ್ಕ್ಯಾಮು ಗೀಮು ಅದು ಇದು ಅನ್ನೋರು ನನ್ನ ಜೊತೆ ಬನ್ನಿ ಫ್ರೀ ಆದಾಗ. ಹಾಂ ನೋಡಿ, ಇನ್ನು ಕಣದಲ್ಲೂ ಮೋದಿಕೇರ್ ಅಂತ ಹೇಳ್ತಾರಲ್ಲ, ಅದೇ ಥರ. ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ ಹೋಗೋಕ್ಕೆ ಕಾರು. ಎಲ್ಲಿ ಹಾಕಿದ್ದಾರೆ ಸರ್? ಇಲ್ಲ, ಇರಲಿ, ಪರವಾಗಿಲ್ಲ. ನೋಡಿ, 14 ಲಕ್ಷ ಮೋದಿಕೇರ್ ಮಾಡಿರಿ ಏನಾಗುತ್ತೆ? 14 ಲಕ್ಷದ ಕಾರ್ ಬರುತ್ತೆ. ಏನಾಗುತ್ತೆ? 14 ಲಕ್ಷದ ಕಾರ್ ಬರುತ್ತೆ. ಪ್ರತ್ಯಕ್ಷದರ್ಶಿ ಇವರು ಸ್ನೇಹಿತರು. ನೆಕ್ಸ್ಟ್ ಇವ್ರದ್ದು ಒಂದು ಕಾರ್ ಬರುತ್ತೆ. ಯಾವ್ದು ಸರ್ ನಿಮ್ಮದು ಡ್ರೀಮ್ ಕಾರು? ನಮ್ದೇನು ಕಾರ್ ಸರ್ ಬರುತ್ತೆ. ಯಾವ್ದು ನಿಮ್ಮದು ಡ್ರೀಮ್ ಕಾರ್ ಹೇಳಿ?
ಏನೇನು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಹೇಳ್ತಾರೆ ಹಾಂ, ಫ್ಯಾಕ್ಟ್ರಿ ಬೇಕಾದ್ರೆ ಹೇಳ್ತಾರೆ. ಬನ್ನಿ ಮಾತಾಡ್ಕೊಂಡು. ಅಲ್ಲ ಇಲ್ಲಿ ಏನು ಅಂತಂದರೆ ಈ ಜಾಗದಲ್ಲಿ ವ್ಯೂಸು ಅಲ್ಲ ಇದು ಕ್ಲಾರಿಟಿ ಆಗಿರ್ಬೋದು. ಬೇಕಾದ್ರೆ ಅಡ್ರೆಸ್ ಹೇಳ್ತೀನಿ, ದಾವಣಗೆರೆ ಬೇಕಾದ್ರೆ ಅಡ್ರೆಸ್ ಹೇಳ್ತೀನಿ. ಅಡ್ರೆಸ್ ಹೇಳಿ ಸರ್. ಆಮೇಲೆ ಇದು ಇನ್ಯಾಕೆ ಈ ವಿಡಿಯೋ ತೋರಿಸ್ತೀನಿ ಅಂತಂದರೆ ಪ್ರತಿಯೊಂದು ಜಾಗದಲ್ಲಿ ನೀವು ನೋಡ್ಬೋದು, ಇಲ್ಲಿ ಅದ್ಭುತವಾಗಿರೋಂಥ ಒಂದು ಜಾಗ. ಹುಡುಗರೆಲ್ಲ ಕ್ರಿಕೆಟ್ ಆಡ್ತಿದ್ದಾವೆ, ಅದ್ರಗಡೆ ನೋಡಿದ್ರೆ ಜೋಳ. ವಾತಾವರಣ ಮಾತ್ರ ಮಸ್ತು. 7 ಗುಡ್ಡಗಳ ಸಮಾಗಮ. ಇವು ಕೆಲವರು ಗುಡ್ಡಗಳೆಲ್ಲಿದ್ದಾವೆ ಅನ್ಕೋಬೋದು, ಪ್ರತಿಯೊಂದು ಗುಡ್ಡನೇ ಅಲ್ಲ, ಅವರು ಗುಡ್ಡ ಬೇರೆ ಲೆಕ್ಕ ಹಾಕಿದ್ದೀನಿ ನಾನು. ಏನು ಅಂತಂದರೆ ಯಾವುದೇ ಒಂದು ಜಾಗಕ್ಕೆ ಬಂದು ಈ ಜಾಗದಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾಯಿನಿ, ಪ್ರತಿಯೊಂದು ನಿಮಗೆ ಮಾಹಿತಿ ಕೊಡ್ತಾಯಿನಿ. ಅಂದರೆ ನಾನು ಇದಕ್ಕೆ ಸುಮಾರು ಒಂದು 2 ವರ್ಷದ ಹಿಂದೆನೇ ಬಂದು ಈ ಜಾಗದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದೆ. ಅದಾದಮೇಲೆ ಇಲ್ಲೊಂದು ಇವತ್ತು ವರ್ಕ್ಶಾಪ್ ಏನಿಟ್ಟಿದ್ದಾರೆ ಅದು ನನಗೆ ಭಾಳ ಖುಷಿಯಾಗಿರೋ ಅಂಥದ್ದು. ಈ ಜಾಗ ನಿಮಗೆ ತೋರಿಸ್ತೇನೆ ನೋಡಿ, ನಮಗೆ ಇದು ಮಾಡ್ತಾರಂಥ ಪ್ಲೇಸ್ ಅದೇ.